ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಪತ್ರಕರ್ತರ ನೆರವಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಸಿದ್ಧವಿದೆ. ಕಾರ್ಮಿಕ ಇಲಾಖೆಯಲ್ಲಿ ಮಾನ್ಯತಾ ಪಡೆದ ಸಂಘ ಇದಾಗಿದ್ದು, ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಹಿಂದಿನಿಂದಲೂ ಶ್ರಮಿಸುತ್ತಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ತಿಳಿಸಿದರು. ಮತ್ತೆ ಪತ್ರಕರ್ತರಿಗೆ ಆರೋಗ್ಯ ಸಂಜೀವಿನಿ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತ ಯೋಜನೆ ಅದನ್ನು ಕೂಡ ಬಜೆಟ್ ಅನೌನ್ಸ್ ಮಾಡಿದ್ದಾರೆ. ಮೊನ್ನೆ ಕೂಡ ನಾನು ಹೋಗಿ ಅದು ವಾರ್ತಾ ಇಲಾಖೆಯಲ್ಲಿ ಮೀಟಿಂಗ್ ಕೂಡ ಆಯಿತು. ಎಲ್ಲರೂ ಡ್ರಾಫ್ಟು ಪ್ರತಿಯೊಂದು ಎಲ್ಲ ಓಕೆ ಆಗಿದೆ. ಸರ್ವರ್ ಒಂದು ಪರ್ಚೇಸ್ ಮಾಡೋದಕ್ಕೆ ಸಪ್ರೇಟ್ ಇದು ಇಟ್ಕೊಂಡು ಅವರೇನು ಫಸ್ಟ್ ಕೇಳಿದರು, BPL ಕಾರ್ಡ್ ಇದ್ದರೆ APL ಕಾರ್ಡ್ ಇದ್ದರೆ ಮಾತ್ರ ಅದರಲ್ಲಿ ನಾವು ಕೊಡೋಕ್ಕೆ ಸಾಧ್ಯ ಅಂತೇಳಿ. ನಾವು ಆಮೇಲೆ ಹೇಳಿದ್ರೆ APL ಇಲ್ಲ BPL ಇಲ್ಲ ನಮ್ಮ ಪತ್ರಕರ್ತರು ಬಳಿ ಸುಮಾರು ಜನರ ಹತ್ರ ಇಲ್ಲ ಅದು. ಹಾಗಾಗಿ ಪತ್ರಕರ್ತರ ಐಡೆಂಟಿಟಿ ಕಾರ್ಡನ್ನೇ ಇಟ್ಕೊಂಡು ನೀವು ಅದನ್ನು ಇದು ಮಾಡಬೇಕು ಅಂದಮೇಲೆ ಅದಕ್ಕೆ ತಕ್ಕನಾಗಿ ಒಂದು ಸಾಫ್ಟ್ವೇರನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಅದನ್ನು ಕೂಡ ಈಗ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ. ಆ ಯೋಜನೆ ಕೂಡ ಬರುತ್ತೆ. 5 ಲಕ್ಷದವರೆಗೆ ಅದು ಉಚಿತವಾಗಿ ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಕೆಲಸ ಹೇಗೆ ಮಾಡ್ತಾಯಿದ್ದೀವಿ, ನಾವು ಪತ್ರಕರ್ತರ ಸಮುದಾಯಕ್ಕಾಗಿ ಮಾಡ್ತಾಯಿರೋದು. ಯಾರೋ ವೈಯಕ್ತಿಕ ಇದಲ್ಲ, ಯಾರೋ ಅಲ್ಲಿ ಬೀದರ್ನಲ್ಲಿರೋನೋ, ಬಾಲ್ಕಿಯಲ್ಲಿರೋನೋ, ಕೊಳ್ಳೇಗಾಲದಲ್ಲಿರೋನೋ, ಅಥವಾ ಯಾರೋ ಇದರಲ್ಲಿ ಬಸ್ಕಿನಲ್ಲಿರೋರು ಸಮಸ್ಯೆ ಸಿಗಾಕೊಂಡಾಗ ಒದ್ದಾಡ್ತಾರೆ. ಸಾರ್ ಬೆಂಗಳೂರಿಗೆ ಬಂದಿದೆ, ಸಾರ್ ಇಲ್ಲ ಆಸ್ಪತ್ರೆ ಕಡೆ ಬಂದಿದೆ, ಈ ಥರ ಸಮಸ್ಯೆಗಳೆಲ್ಲ ಬರ್ತವೆ. ಹಾಗಾಗಿ ನಾಳೆ ಇಲ್ಲೂ ಸಮಸ್ಯೆ ಬರ್ಬೋದು, ಯಾರೋ ಒಬ್ಬರಿಗೆ ಸಮಸ್ಯೆ ಬರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಈ ಸವಲತ್ತುಗಳನ್ನು ನಾವು ಮಾಡಿಸ್ತಾ ಇದ್ವಿ. ಅದು ಕೂಡ ಶೀಘ್ರದಲ್ಲೇ ಕೂಡ ಆಗುತ್ತೆ ಅಂತ ಹೇಳಿ ನೀವೆಲ್ಲರೂ ಕೂಡ ಸಂಘಟನೆ ಬಲಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಶೇರ್ ಮಾಡೋಣ. ನಮಗೆ ಉಳಿದ ಎಲ್ಲ ಸೌಲಭ್ಯಗಳು ಆಟೋಮೆಟಿಕಲಿ ಬರ್ತಾರೆ. ಚಿಕ್ಕಮಗಳೂರಿನಲ್ಲಿ ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಜೊತೆಗೆ ಪತ್ರಕರ್ತರಿಗೆ ಸಾರಿಗೆ ಹಾಗೂ ಆರೋಗ್ಯಕ್ಕೆ ಅನುಕೂಲ ಒದಗಿಸುವ ಬಗ್ಗೆಯೂ ಸಂಘ ಶ್ರಮಿಸುತ್ತಿದೆ ಎಂದರು. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂಬುದು ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಬಜೆಟ್ನಲ್ಲಿಯೇ ಈ ವಿಷಯ ಪ್ರಸ್ತಾಪವಾಗಿದೆ. ಹೀಗಾಗಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೂ ಉಚಿತ ಬಸ್ ಪಾಸ್ ಸಿಗಲಿದೆ. ಉಚಿತ ಬಸ್ ಪಾಸ್ ಪಡೆಯಲು ಅರ್ಜಿ ಸಲ್ಲಿಸಲು ಇನ್ನೂ ಹೆಚ್ಚುವರಿ ಅವಧಿ ನೀಡುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಬಸ್ ಪಾಸ್, ರೂರಲ್ ಬಸ್ ಪಾಸು ನಾನು ಜರ್ನಲಿಸಮಿಗೆ ಬಂದಾಗ ನಾನು ಮೆಂಬರ್ಶಿಪ್ ತಗೊಂಡಾಗ ತೋಚಾಮ ಸುಬ್ರಾಯನ್ ಅಂತೇಳಿ ಬೇಲೂರಿನವರು ಈಗಲೂ ಇದ್ದಾರೆ. ಅವರೇ ನನಗೆ ಮೆಂಬರ್ಶಿಪ್ಪು ಕೊಟ್ಟು ಈ ಸಂಘಕ್ಕೆ ಕರ್ಕೊಂಡ್ಬಂದಂಥದ್ದು. ಆವಾಗ ಚಿಕ್ಕಮಗಳೂರಲ್ಲಿ ಒಂದು ಸಮ್ಮೇಳನ ನಡೆದಿತ್ತು. ಬಹುಶಃ ನಿಮ್ಗೆ ಭಾಳ ಜನರಿಗೆ ಗೊತ್ತಿದೆಯಲ್ಲ, ಬಹುಶಃ PGRಸಿಂದ ಬಂದಿದ್ವಿ. ನನಗೊಂದು ಅವಾರ್ಡ್ ಕಾರ್ಯಕ್ರಮ ಇತ್ತು, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಆ ವೇದಿಕೆಯಲ್ಲೂ ಕೂಡ ಹೇಳಿದ್ದೇನು, ಎಲ್ಲರೂ ಕೂಗ್ತಾಯಿದ್ರು ಬಸ್ ಪಾಸ್ ಅಂತೇಳಿ. ಆ PGRಸಿಂದ ಹೇಳಿದ್ರು, ನಾನು ಹೋಗಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅದನ್ನು ಕ್ಲಿಯರ್ ಮಾಡಿ ಕಳಿಸ್ತೀವಿ ಅಂತ. ಆಯಿತಾ, ಆಗಲಿಲ್ಲ. 3 ದಶಕಗಳಾಯಿತು, 30 ವರ್ಷ ಆದರೂ ಬಸ್ ಪಾಸ್ ಆಗಿರಲಿಲ್ಲ. ಆದರೆ ಈಗ ಆ ಬಸ್ ಪಾಸ್ಗಳನ್ನ ಕಳೆದ ಬಾರಿ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ KV ಪ್ರಭಾಕರ್ ಅವರು ಇದರಿಂದ ನಮ್ಮ ತುಮಕೂರಿನಲ್ಲಿ ಮತ್ತು ದಾವಣಗೆರೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಅವ್ರು ಕೊಟ್ಟಂಥ ಮಾತಿನ ತಕ್ಕನಾಗಿ ಬಜೆಟಲ್ಲಿ ಅನೌನ್ಸ್ ಮಾಡಿದೆ. ಬಜೆಟಲ್ಲಿ ಅನೌನ್ಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ದುಡ್ಡು ಬರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಬರೋದಿಲ್ಲ ಅದು. ಹಾಗಾಗಿ ಬಜೆಟಲ್ಲಿ ಅನೌನ್ಸ್ ಮಾಡಿ ಮೊದಲ ಹಂತದಲ್ಲಿ 5,500 ಜನರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದಕ್ಕೆ ಬಜೆಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರೆ. ವಾರ್ತಾ ಇಲಾಖೆಯಲ್ಲಿ ಏನೇನೋ ಕಂಡೀಷನ್ಗಳು ಹಾಕ್ಬಿಟ್ಟಿದ್ರು. ಪರ್ಮನೆಂಟ್ ಇರಬೇಕು ವರದಿಗಾರರು, ಅದು ಇದು ಅಂತೇಳಿ ಹಾಕಿದ್ರು. ಅದನ್ನು ನಾವು ಆಮೇಲೆ ಎಲ್ಲರೂ ಒಬ್ಜೆಕ್ಷನ್ ಮಾಡಿ ಅದನ್ನು ತೆಗೆಸಿದ್ವಿ. ಅವರು ಏಕೆಂದರೆ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಯಾರು ಕಾಯಮಾಗಿ ವರದಿಗಾರನ ಇಟ್ಕೊಳ್ಳಲ್ಲ. ಅವರು ಅರೆಕಾಲಿಕ ವರದಿಗಾರರು ಅಂತಲೇ ಇರ್ತಾರೆ. ಹಾಗಾಗಿ ಅದನ್ನು ನೀವು ತೆಗಿಬೇಕು ಅಂತೇಳಿ ಮೇಲೆ ಅದನ್ನು ಗೌರ್ಮೆಂಟ್ ಆರ್ಡರ್ ಮಾಡಿ ಅದನ್ನು ತೆಗೆದಿದೆ. ಆಮೇಲೆ 12 ತಿಂಗಳದ್ದು ಇದೇನು ಅವನು ಲೈನೇಜ್ ಹಾಕ್ಬೇಕು ಅಂತೇಳಿ ಸೇರಿಸಿದ್ವಿ. ಅದನ್ನು ಕೂಡ ರಿಲ್ಯಾಕ್ಸ್ ಮಾಡಿದ್ವಿ. ಈಗ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಎಲ್ಲ ಪತ್ರಕರ್ತರುಗಳು ಅದರಲ್ಲಿ ಹಾಕ್ಬೋದು. ಒಂದಷ್ಟು ಜನರಿಗೆ ಅದೇನೇ ಇನ್ನೊಂದಷ್ಟು ಕೆಲವರು ನಮಗೆ ವಿಷಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದಷ್ಟು ಜನ ಕ್ರೈಟೀರಿಯಾದಲ್ಲಿ ಬರ್ತಾ ಇಲ್ಲ, ಅದನ್ನು ಸೇರಿಸಿದ್ದ ನಾವು ಹಂತವಾಗಿ ಹೋಗೋಣ. ಈಗ ಮೊದಲ ಹಂತದಲ್ಲಿ 5,500 ಜನ ಸೇರ್ಕೊಂತಾರೆ ಅಂದರೆ ಅದು ನಮ್ಮ ಪತ್ರಕರ್ತರುಗಳೇ ಸೇರ್ಕೊಳ್ಳೋದು. ಅದರ ಆಚೆಗೂ ಇನ್ನೇ ಅವರ ಕಠಿಣ ಷರತ್ತುಗಳಿದ್ದರೆ ಅದನ್ನು ಕೂಡ ರಿಲ್ಯಾಕ್ಸ್ ಮಾಡುವಂಥ ಕೆಲಸವನ್ನು ಮಾಡೋಣ. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಕಲ್ಯಾಣ್ ಕುಮಾರ್ ಅವರು ಮಾತನಾಡಿ, ಚಿಕ್ಕಮಗಳೂರಿನಲ್ಲಿ ಸುಸಜ್ಜಿತವಾದ ಪತ್ರಿಕಾ ಭವನಕ್ಕೆ ಜಾಗ ಹುಡುಕಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೊಡಿಸುವುದಾಗಿ ಭರವಸೆ ನೀಡಿದರು.
ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಕೆಲ ವರ್ಷಗಳ ಬಳಿಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆ ಚಿಕ್ಕಮಗಳೂರು ಜಿಲ್ಲೆಯಿಂದಲೇ ಕಾರ್ಯಾರಂಭ ಮಾಡಿದೆ. ವೃತ್ತಿ ನಿರತರಿಗೆ ಮಾತ್ರ ಸಂಘದ ಸದಸ್ಯತ್ವ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನಾವು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದಷ್ಟೇ, ನಾವು ಯಾರಿಗೂ ಫೋನ್ ಮಾಡಿ ಅಪ್ಲಿಕೇಶನ್, ಯಾಕಂದ್ರೆ ಇದು ತಾಯಿ ಸಂಸ್ಥೆ, ಅಲ್ಲಿಗೆ ಮಕ್ಕಳು ಬರಬೇಕು, ತಾಯಿನ ಮಕ್ಕಳು ನೋಡ್ಕೊಂಡು ಹೋಗೋಂಥದ್ದಿಲ್ಲ. ಆಮೇಲೆ ರಾಜ್ಯದ ಇಷ್ಟು ಅಷ್ಟೇ, ಚಿಕ್ಕಮೂರು ಘಟಕ ಮಾಡಿ ಏನೂ ಪ್ರಯೋಜನ ಇಲ್ಲ. ಚಿಕ್ಕಮೂರು ಬೇಕು ಅಂತೇನಿಲ್ಲ, ಚಿಕ್ಕಮೂರು ಇಲ್ದಿದ್ರು ರಾಜ್ಯ ಸಂಘಟನೆ ನಡೆಯುತ್ತೆ. ಚಿಕ್ಕಮೂರು ಒಂದಿಲ್ಲ ಆದಾಗ ನಮ್ಮ ತಾಲೂಕಲ್ಲಿ ಹೋಗಿದ್ದು ಅಂತ ಹೇಳಿದ್ರು. ಯಾವ ತಾಲೂಕಿಂದನೂ ಚಿಕ್ಕಮೂರು ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಒಳ್ಳೆಯದಾಗಲ್ಲ. ನಮಗೆ ನಮ್ಮ ಭವಿಷ್ಯಕ್ಕೆ ಬೇಕು ಅಂತಂದರೆ ಮಾತ್ರ ನಿಮಗೆ ರಾಜ್ಯ ಸಂಘ ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಫಸ್ಟ್ ಮೀಟಿಂಗ್ ಎಲ್ಲ ತಾಲೂಕಲ್ಲಿ ಹೋಗಿ ಫಸ್ಟ್ ಹೋಗೋದಕ್ಕಿಂತ ಒಂದು ಪೇಪರ್ ನೋಟಿಸು ಪ್ಲಸ್ಸು ನಾವು ಗ್ರೂಪಲ್ಲಿ ಅದನ್ನು ಹಾಕಿದ್ದೀವಿ. ಅಲ್ಲಿ ಬಂದು ಮಾಡಿದಂಥವ್ರನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಆಮೇಲೆ ಬೇರೆ ಸುಮ್ಮನೆ ಏನು ಪೇಪರ್ ಇಲ್ಲ ಎಂಥದಿಲ್ಲ, ಅವರು ಇಲ್ಲ ನನಗೆ ನಾನು ಇರ್ತೀನಿ ನಾನು ಮಾಡ್ತೀನಿ ಅಂದ್ರೆ ಆಯಿತು ಪೇಪರ್ ಇದೆ ಅಂತ ನನ್ನ ಅಧ್ಯಕ್ಷರಿಗೆ ಹೇಳಿದೆ. ಇಲ್ಲ ಆಯಿತು ನೋಡ್ಕೊಂಡು ತಗೊಳ್ಳಿ ಅಂತಂದರು. ಅವರ ಪೇಪರ್ ಸಮೇತ ವಿತ್ ಪ್ರಿಂಟೆಡ್ ಪೇಪರ್ ತಗೊಂಡೆ ನಾವು ಕೊಟ್ಟಿದ್ವಿ. ಒಂದು 4-5 ಎಕ್ಸಾಮ್ಷನ್ಸ್ ಬಂತು, ಅದ್ರ ಪೆಂಡಿಂಗ್ ಇಟ್ಟಿದ್ವಿ. ಇಲ್ದವರಿಗೆ ನಾವು ಲೆಟರ್ನು ಹಾಕಿದ್ದೀವಿ. ಸಂಘಟನೆ KWJ ಮೊದಲಿಂದಲೂ ನಾವಿದ್ದೀವಿ. ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಅಲ್ಲಿ ಬೇಲಿ ಹಾಕೋದಕ್ಕೆ ಬಿಲ್ಡಿಂಗಿಂದ ಒಂದು ಕಡೆ ಕೈ ತಪ್ಪೋಗ್ಬಿಟ್ಟಿದ್ದು ಜಾಗನೇ, ಅಲ್ಲಿ ಯಾರೋ ಒತ್ತುವರಿ ಎಲ್ಲ ಮಾಡಿ. ಆವಾಗ ನಾನು ಗಿರೀಶ್ ಮಾಂಟಾಡು ಅದಕ್ಕೆ ಕಂಬ ಹೊತ್ತಿದ್ದೀವಿ. ಕಂಬ ಹೊತ್ತು ತಂತಿ ಹಾಕೋದು ನಾವು. ಆಮೇಲೆ ಏನೇನೋ ಬೆಳವಣಿಗೆಗಳಾಯಿತು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಹಾಗೆ ಆಗುತ್ತೆ, ತಪ್ಪು ನಿರ್ಧಾರಗಳು ಏನೇನೋ ಆಗುತ್ತೆ. ಈಗ ಅದನ್ನು ಮತ್ತೆ ನಾವು ಕೆಣಿಸ್ತಾ ಕೂತ್ರೆ ಗಾಯ ಜಾಸ್ತಿ ಆಗುತ್ತೆ, ಬಿಟ್ಟರೆ ಅದು ಕಮ್ಮಿ ಆಗೋದಿಲ್ಲ. ಒಳ್ಳೆಯದು, ನನ್ನ ನೇತೃತ್ವದಲ್ಲಿ ಈಗ ಕೆಲಸ ಆಗ್ತಾ ಇದೆ. ಇನ್ನಷ್ಟು ಚೆನ್ನಾಗಾಗಿ ನಮ್ಮ ಸಹಕಾರಗಳನ್ನು ಕೊಡ್ತೀವಿ. ಪತ್ರಕರ್ತರ ಸಂಘಟನೆಯನ್ನು ಅದು ನಿರಂತರವಾಗಿ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸುವಂಥದ್ದು ತುಂಬ ಗುರುತರವಾದಂಥ ಕೆಲಸ. ಅಂಥದ್ರಲ್ಲಿ ನಾನು ಕೂಡ ಅವರಿಗೆ ಅವರ ಏನು ಅವರು ನಮಗೆ ನಿರ್ದೇಶನ ಕೊಡ್ತಾರೆ ಅದ್ರ ತಕ್ಕಂತೆ ನಾನು ಸ್ಪಂದಿಸಕ್ಕೆ ನಾನು ಕೂಡ ಸಿದ್ಧ ಇದ್ದೀನಿ. ಅದು ನನಗೆ ಯಾವಾಗಿಂದಲ್ಲ, ನಾವು ಪ್ರಾರಂಭದಿಂದಲೂ ನಾನು ಅವರಿಗೆ ಅದನ್ನು ಹೇಳಿದೆ. ನಾನು ಅದಕ್ಕೆ ಕೆಲವು ಕಟ್ಟುಪಾಡುಗಳು, ನಮಗೂ ಕೆಲವು ನೀತಿ ನಿಯಮಗಳು ನಿಬಂಧನೆಗಳು ಇರ್ತವೆ. ನಮ್ಮನ್ನು ನಂಬಿ ನಮ್ಮ ಜೊತೆಲಿರುವಂಥವ್ರು ಇರ್ತಾರೆ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋಗೋಣ. ಆಮೇಲೆ ನೈಜ ಪತ್ರಕರ್ತರು ಪತ್ರಿಕಾ ವೃತ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಹವರನ್ನ ಮಾತ್ರ ಗುರುತಿಸುವಂಥ ಕೆಲಸ ಆಗಲಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಕಲ್ಯಾಣ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚೇತನ್ ಬೇಲನಹಳ್ಳಿ, ಖಜಾಂಚಿ ಅಕ್ಷಯ್, ಹಿರಿಯ ಪತ್ರಕರ್ತರಾದ ಜಯಕುಮಾರ್, ದಿನೇಶ್ ಪಟ್ವರ್ಧನ್ ಮತ್ತಿತರರು ಹಾಜರಿದ್ದರು.